RCB ವರ್ಸಸ್ ರಾಜಸ್ಥಾನ್ ಬೈ ಮತ್ತೆ ರಜತ್ ಪಟ್ಟಿದ ಟಾಸ್ ಸೋತ. ಟಾಸ್ ಇವತ್ತಾದರೂ ಗೆಲ್ತಾನೆ, ಗೆದ್ದುಬಿಟ್ಟು ಚೇಸಿಂಗ್ ತೊಗೊತಾನಂತ ಅನ್ಕೊಂಡ್ರೆ ಟಾಸ್ ಸೋತ್ಬಿಟ್ಟ ಅವನ ಈಗ ಮತ್ತು ಫಸ್ಟ್ ಬ್ಯಾಟಿಂಗ್ ಐತಿ. ನಾನು ಹೇಳ್ದಾಗ RCBದವ್ರು 180 ಅಂತ ಟಾರ್ಗೆಟ್ ಇಟ್ಕೊಂಡ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾಡಿ ಫಸ್ಟ್ 185 ರೀಚ್ ಆಗಿ ಆಮೇಲೆ ಎಷ್ಟು ಬೇಕಾದಷ್ಟು ಹೊಡಿಲಿ, ಬೋನಸ್ ಅಂತ ಅನ್ಕೊಂಡು ಡಿಫೆಂಡ್ ಮಾಡಿದ್ರೆ ಡಿಫೆಂಡ್ ಆಕೈತಿ. ಇವ್ರು ಫುಲ್ ಸ್ಟಾರ್ಟಿಂಗ್ ಅವನ 220 ಹೊಡಿತೀವಿ 230 ಹೊಡಿತೀವಿ ಅಂತ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಕ್ಕೆ ಹೋಗ್ಬಾರ್ದು. ಈಗ ಟಾಸ್ ಆಗೈತಿ, ರಜತ್ ಪಟ್ಟಿದ ಟಾಸ್ ಸೋತಾನ, ಬ್ಯಾಟಿಂಗ್ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಇವತ್ತು ಸಂಜು ಸ್ಯಾಮ್ಸನ್ ಇಲ್ಲ, ರಿಯಾನ್ ಪರಾಗ್ ಕ್ಯಾಪ್ಟನ್ಸಿ ಮಾಡಾಕತ್ತಾನ. ಆ್ಯಂಡ್ ಹಂಗೆ ನೋಡಿ ರಾಜಸ್ಥಾನ್ ಸೋತ್ಕೊಂಡು ಬರಾಕತ್ತೈತಿ. ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆನೇ ಐತಿ. ಇದನ್ನು ನಾವು ಡಾಮಿನೇಟ್ ಮಾಡ್ಬೋದು. ಚಿನ್ನಸ್ವಾಮಿ ಒಳಗೆ ಚಲೋತ್ನಂಗೆ ಬ್ಯಾಟಿಂಗ್ ಮಾಡಿ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟ್ನ ಒಂದು 18 ಓವರ್ ಒಳಗೆ 180 ರನ್ ಪರ್ ಓವರ್ ಅಂತ ಹೊಡೆದು 2 ಓವರ್ ಮ್ಯಾಕ್ಸಿಮೈಸ್ ಮಾಡಿದ್ರೆ 200 ದಾಟ್ತೈತಿ. ಬೆಸ್ಟ್ ಡಿಫೆಂಡಬಲ್ ಸ್ಕೋರು 200. ನಾವು ಆರಾಮಾಗಿ ಅದನ್ನೇ ಡಿಫೆಂಡ್ ಮಾಡ್ಬೋದು ಚಿನ್ನಸ್ವಾಮಿ ಒಳಗೆ. ಚಿನ್ನಸ್ವಾಮಿ ಪಿಚ್ ಮೊದಲಿನ ಥರ ಇಲ್ಲ, ಒಳ್ಳೆ ಒಂದು ಬೌನ್ಸು ಬರ್ತೈತಿ, ಒಂದ್ಸಲ ಬೌನ್ಸು ಬರೋಂಗಿಲ್ಲ. ಬಾಲ್ ಕರೆಕ್ಟಾಗಿ ಕೆಲವು ಬಾಲರ್ಗೂ ಸ್ವಲ್ಪ ಫೇವರ್ ಆಗೋ ಥರ ಐತಿ ಪಿಚ್. ಸೊ ಹೋಪ್ಫುಲಿ ಇದು ಸ್ಕೋರ್ ಏನು ಮಾಡ್ತಾರೆ ನೋಡಿ 180+ ಇದು ಡಿಫೆಂಡಬಲ್ ಸ್ಕೋರ್ ಐತಿ. RCB ಈ ಮ್ಯಾಚ್ ವಿನ್ ಆಗಬೇಕು. ವಿನ್ ಆದ್ರೆ ಭಾಳ ಚಲೋ, ಯಾಕಂದ್ರೆ ಪ್ಲೇ ಆಫ್ಸ್ ಹಾದಿ ಏನೈತೆ, ಪ್ಲೇ ಆಫ್ಸ್ಗೆ ಸ್ಪಾಟ್ಸ್ ಆಲ್ರೆಡಿ ಈಗ ಫಿಲ್ ಆಗತ್ತಾವು. ಸೊ RCB ಅವರು ಈ ಮ್ಯಾಚ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್. ಈ ಮ್ಯಾಚ್ ಗೆಲ್ತಾರಂತ ನಂಬಿಕೆ ನಾನು ಇಟ್ಕೊಂಡಿನಿ. ಸೊ ನೋಡೋಣಂತ ಮ್ಯಾಚ್ ಏನಾಗುತ್ತೆ ಅಂತ ಹೇಳಿ. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಏನು ಹೇಳಿದ್ದೆ ನಾನು. ಬೆಂಗಳೂರು ಪಿಚ್ ಮೊದಲ ಥರ ಇಲ್ಲ, ಇಲ್ಲೇ ನೋಡಿಕೊಂಡು ಕೆಳಗಾಡಿ ಮೆರಿಟ್ ಆಫ್ ದಿ ಬಾಲ್, ಯಾವ ಬಾಲ್ ಈಸಿ ಇರ್ತೈತಿ ಅದಕ್ಕೆ ಡೌಟ್ ಪಡ್ಲಾರ್ದ ಹೊಡೆದು ಅದನ್ನು ಬೌಂಡ್ರಿ ಕ್ಲಿಯರ್ ಮಾಡಬೇಕು. ಯಾಕಂದ್ರೆ ಶಾರ್ಟರ್ ಬೌಂಡ್ರೀಸ್ ಇರುತ್ತೆ. ಇವತ್ತು ಮಾಡಿದ್ದಾದ 11 ಓವರಿಗೆ 100 ರನ್ ಹೊಡೆದ್ರೆ ಇವಾಗ 13.3 ಓವರ್ಗೆ 27 ಹೊಡೆದಾರ. ದೇವದತ್ ಪಡಿಕಲ್ಲು ನೋಡು, ಅವನ ಆಟ ಏನೈತಿ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ನೋಡ್ಕೊಂಡು ಆಡಿ ಆಮೇಲೆ ಸ್ಕೋರ್ ಹೊಡೆಯೋದು ಅವ್ನ ನ್ಯಾಚುರಲ್ ಗೇಮ್. ಅದನ್ನ ಆಡಾಕತ್ತಾನ. ಆ್ಯಂಡ್ ವಿರಾಟ್ ಕೊಹ್ಲಿ ಗೊತ್ತು, ಇಲ್ಲಿ ಚಿನ್ನಸ್ವಾಮಿಯಾಗ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಕ್ಕೆ ಹೋದ್ರೆ ಅವನೊಂದು ವಿಕೆಟ್ ಕಳ್ಕೊಳ್ಳೋ ಚಾನ್ಸಸ್ ಐತಿ. ಮೊದಲ ಥರ ಇಲ್ಲ ಪಿಚ್ಚು, ಅದಕ್ಕೆ ನಾನು ರಿಸ್ಕ್ ತೊಗೊಳ್ಳಾರ್ದ ಗ್ರೌಂಡ್ ಶಾಟ್ ಆಡ್ಕೊತ ಗೇರ್ ಚೇಂಜ್ ಮಾಡ್ಕೊತ ಒಳ್ಳೆ ಟೋಟಲ್ ಸೇರಿಸ್ಬೇಕಂತ ಹೇಳಿ, ಒಳ್ಳೆ ಟೈಟಲ್ನ ಕಲೆ ಹಾಕ್ಬೇಕಂತ ಹೇಳಿ ಅವ ಎಂಥ ರೆಸ್ಪಾನ್ಸಿಬಲ್ ಗೇಮ್ ಆಡತ್ತಾನ. 32 ಬಾಲಿಗೆ 51 ರನ್ಸ್ ಸೆಂಚುರಿ ಹೊಡೆದವ. ಇವಾಗ ಅವನು ಹೊಡ್ಯಾಕತ್ತಾನ ಬಾಲ್, ಯಾಕಂದ್ರೆ ಫಿನಿಷರ್ಸ್ ಬಂದು ಫಿನಿಶ್ ಮಾಡಲಿ ಅಂತ. 6 ಹೊಡೆದ ವಿರಾಟ್ ಕೊಹ್ಲಿ, 6. 11ನೇ ಓವರ್ ಆದ ಮೇಲೆ ಸಂದೀಪ್ ಶರ್ಮಾಗ ಸ್ಟಾರ್ಟ್ ಮಾಡಿದ್ದ, ರಿಯಾನ್ ಪರಾಗ್ ಹೊಡೆದ್ರ. ಈಗ ಮತ್ತೆ ರಿಯಾನ್ ಪರಾಗ್ ಬಂದನು, ಮತ್ತೆ ವಾಪಸ್ ಅವಂಗೂ ಹೊಡ್ಯಾಕತ್ತಾರ ವಾಪಸ್. ಸಂದೀಪ್ ಶರ್ಮಾ ರಿಯಾನ್ ಪರಾಗ್ ಅಗೇನ್ ರಿಯಾನ್ ಪರಾಗ್ ವಾಪಸ್ ಮತ್ತೆ ದನ ಬಡದಂಗೆ ಬಡ್ಯಾಕತ್ತಾರ. ಪಡಿಕಲ್ ಒಂದು 6 ಹೊಡೆದ, ಈಗ ವಿರಾಟ್ ಒಂದು 6 ಹೊಡೆದ. ವಿರಾಟ್ 6 ಹೊಡೆದ. ವಿರಾಟ್ ದ ಕಿಂಗ್ ಸ್ಟ್ಯಾಂಡ್ಸ್ ಸ್ಟಾಲ್. 14 ಓವರ್ಗೆ 134 ರನ್ ಬಂದೈತಿ. 134 ಫಾರ್ 1 ವಿಕೆಟ್ ಕೈಯಾಗೈತಿ. ಇನ್ನು 6 ಓವರ್ ಅದ, 134 ರನ್ ಬಂದೈತಿ. ಇನ್ನು 60 ರನ್ ಬೈ 6 ಓವರ್ನಾಗ. 60 ಅಲ್ಲ 90 ರನ್ ಹೊಡಿತಾರೆ ನೋಡ್ಕೊಂತಿರ್ಬೇಕಾರೆ. 220 ಹೊಡೆಯೋಷ್ಟು ತಾಕತ್ತು ಐತಿ RCB ಕೈಯಾಗಿ. ಈಗ ವಿಕೆಟ್ ಐತಿ. ನಿಜ ಹೇಳ್ತೀನಿ, ಸೆಕ್ಸಿ ಶಾಟ್ಸ್ ಹೊಡಿಬೇಕೀಗ. ಇವಾಗ ಆ್ಯಕ್ಚುಲಿ ಅವನ ಅಗ್ರೆಸಿವ್ ಬ್ಯಾಟಿಂಗ್. ಹೊತ್ತು ನೋಡ 6 ಪಕ್ಕ. ನಾನು ಹೇಳಿಲ್ಲ, ಈ ಆಟನ ಆಡ್ಬೇಕು ಚಿನ್ನಸ್ವಾಮಿ ಅವ್ರಿಗೂ. 3 ಮ್ಯಾಚ್ನಾಗ ಯಾವ ಆಟ ಆಡ್ಬೇಕಂತ ಹೇಳಿ ತಿಳ್ಕೊಳ್ಳಾರ್ದ 3 ಸೋತ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ. ಬಟ್ ಈಗ 4ನೇ ಮ್ಯಾಚ್ ಹೆಂಗೆ ಆಡ್ಬೇಕು ಬ್ಯಾಟಿಂಗ್ ಅಂತ ತಿಳ್ಕೊಂಡು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಾಕತ್ತಾರ. ಬರೆದು ಕೊಡ್ತೀನಿ, RCB ಇವತ್ತು ಮ್ಯಾಚ್ ವಿನ್ ಆಗುತ್ತೆ, ನೋಡ್ಕೊಂತಿರ್ಬೇಕಾರೆ. ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ, ಖಂಡಿತ ಹೌದು. ಓ ಬೈ, ಏನ್ ಶಾಟ್ ಹೊಡೆದ ಬೈ ವಿರಾಟ್ ಕೊಹ್ಲಿ. ಫುಲ್ ವ್ರಿಸ್ಟ್ ಯೂಸ್ ಮಾಡಿ ಅಂತಿಂಗ್ ಹೊಡೆದ ಬೈ. ಏನ್ ಶಾಟ್ ಹೊಡೆದ. ಮತ್ತೊಂದು 6. RCB ಸೆಕ್ಸಿ ಶಾಟ್ ಬೈ. ಇದು ಸೆಕ್ಸಿ ಶಾಟ್. ಇದ ಶಾಟ್ ಏನ್ 6 ಹೋಯ್ತಿದ್ದು. ವಾವ್, ಸೆಕ್ಸಿ ಶಾಟ್. ಏನು ಹೊಡೆದ ಬೈ ಈ ಶಾಟ್ನ. ಸೆಕ್ಸಿ. ಈ ಓವರ್ ಅವನವನು 2 6 ಬಂತು. 2 6 ತುಷಾರ್ ದೇಶಪಾಂಡೆಗ
ಗಚರ 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 ಅಂತೇಳಿ 2 ಸಿಕ್ಸ್ ಹೊಡೆದ್ರು, 2 ಸಿಕ್ಸ್, ಇನ್ನೂ 2 ಬಾಲ್ ಅದಾವ. ವಿರಾಟ್ ಕೊಹ್ಲಿ ಔಟ್ ಆದ ಬೈ, ಔಟ್ ಆದ. ಜೋಫ್ರಾ ಆರ್ಚರ್ ಫಸ್ಟ್ ಬಾಲ್ಗೆ ಬ್ಯಾಟ್ ಹ್ಯಾಂಡಲ್ ಇರ್ತೈತಲ್ಲ ಅಲ್ಲಿ ಬಿದ್ದ ನಿತೀಶ್ ರಾಣಾ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ಟ ಬೈ. 15 ಓವರ್ ಫಸ್ಟ್ ಬಾಲ್ ಬೈ, 42 ಬಾಲಿಗೆ 70 ರನ್ ಹೊಡೆದಾನ ಕಿಂಗ್ ಕೊಹ್ಲಿ. ಇರ್ಲಿ ಬೈ, ಇವಾಗ ಫಿನಿಷರ್ಸ್ ಬರೋ ಟೈಮ್. ಇನ್ನು 5 ಓವರ್ ಐತಿ, 5 ಓವರ್ನಾಗ ಹೊಡಿಲೇಬೇಕಾ 50 ರನ್ಕಿನ್ನ ಮೇಲೆ. 15.1 ಓವರ್ 156 ಫಾರ್ 2. ಎಸ್, ಇನ್ನು ಚಾನ್ಸ್. ಡೇವಿಡ್ ಬಂದ, ಟಿಮ್ ಡೇವಿಡ್ ನೋಡಿಲ್ಲಿ ಸೆಕೆಂಡ್ ಡೌನ್ಗೆ ಟಿಮ್ ಡೇವಿಡ್ ಬಂದಾನ. 5 ಓವರ್ ಬಾಯ್. ಇವ ಜಿತೇಶ್ ಶರ್ಮಾನು ಕಳಿಸ್ಲಿಲ್ಲ, ರೊಮೋರಿಯೋ ಶಫರ್ಡ್ನು ಕಳಿಸಿಲ್ಲ, ಟಿಮ್ ಡೇವಿಡ್ ಬಂದಾನ ಅಣ್ಣ ಫಿನಿಷರ್ ಬೈ. ಚಿನ್ನಸ್ವಾಮಿ ಒಳಗ ಅವ ಮುಕ್ಳಾರೆ ಆಟಾಡೇನ ಇವತ್ತು. ಅವನವನು ಒಂದು 20 ಬಾಲಿಗೆ ಒಂದು 60 ರನ್ ಹೊಡಿಬೇಕು ಟಿಮ್ ಡೇವಿಡ್. ಹೇಳ್ತೀನಿ ಕೇಳಿಸ್ಕೊ, ಸೆಕ್ಸಿ ಇರ್ತೈತಿ. ಏನಾಗತ್ತೈತಪ್ಪ, 16 ಓವರ್ದಾಗ 2 ವಿಕೆಟ್ ಹೋಯ್ತು. ಪಡಿಕಲ್ ಔಟ್ ಆದ, ರಜತ್ ಪಟ್ಟಿದಾರ್ ನಮ್ಮ ಕ್ಯಾಪ್ಟನ್ನು ಔಟ್ ಆದ. ಸಂದೀಪ್ ಶರ್ಮಾಗ ಹೊಡೆದು ಬೈ. ಲಾಸ್ಟ್ ಸ್ಟಾರ್ಟಿಂಗ್ ಫುಲ್ ಚಲೋ ಬ್ಯಾಟಿಂಗ್ ಮಾಡಿ ಲಾಸ್ಟಿಗೆ ಹಿಂಗೆ ಮಾಡಬೇಡ್ರಪ್ಪ. ಲಾಸ್ಟ್ ಡೆತ್ ಓವರ್ನ್ಯಾಗ ಕಂಟ್ರೋಲ್ ರಾಜಸ್ಥಾನವ್ರು ಕೊಡಕ್ಕೆ ಹೋಗ್ಬೇಡ್ರಿ, ನೀವು ಕಂಟ್ರೋಲ್ ತಗೋರಿಪ್ಪ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಅದಾರ ಈಗ. ಒಂದೇ ಬಾಲ್ ದೇವದತ್ ಪಡಿಕಲ್ ಔಟ್ ಆದ. ಈಗ ರಜತ್ ಪಟ್ಟಿದಾರ್ ಬಂದ, ರಜತ್ ಪಟ್ಟಿದಾರ್ ಕೀಪರ್ ಕ್ಯಾಚ್ ಔಟ್ ಆದ ಬೈ. 180 ದಾಟಿ 20 ರನ್ ಎಕ್ಸ್ಟ್ರಾ ಹೊಡೆದು ಪ್ರೆಷರ್ ಹಾಕೋ ಮೂಮೆಂಟ್ ಐತಿ. ಪ್ಲೀಸ್ ಹೊಡೀರಿಪ್ಪ, ಹೊಡೀರಿ, ಅವನವನ ಹೊಡೀರಿ, ರನ್ಸ್ ಹೊಡೀರಿ ಬೈ. ನಾ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ 18 ಓವರ್ ಒಳಗೆ 180, 10 ರನ್ ಹಿಡ್ಕೊಂಡು 180 ಹೊಡೆದ್ರು ಸಾಕು. ಅವನವನ ನೆಕ್ಸ್ಟ್ 2 ಓವರ್ನಾಗ ಒಂದು 30 ರನ್ ಹೊಡೆದು 110, 210 ಅಂತ ಹಂಗೆ ಸ್ಕೋರ್ ಮಾಡ್ಬೇಕಂತೇಳಿ ಇಲ್ಲಿ ಇವರು ಕರೆಕ್ಟಾಗಿ ಅವನವನ 17.5 ಓವರ್ಸ್ ಆಗೈತಿ, 179 ರನ್ಸ್ ಹೊಡೆದಾರ. ಈಗ ಒಂದು 4 ಹೊಡೆದು 179 ಹೊಡೆದ. 18 ಓವರ್ಗೆ ಒಂದು 180 ರನ್ ಹೊಡೀರಿ. 10 ರನ್ ರೇಟ್ ಪರ್ ಓವರ್ ಅಂತ ಇಟ್ಕೊಂಡು ಆಮೇಲೆ 2 ಓವರ್ ಮ್ಯಾಕ್ಸಿಮೈಸ್ ಮಾಡಿರಿ ಅಂತ ಸ್ಟಾರ್ಟಿಂಗ ಹೇಳಿದ್ದೆ. ಹಂಗೆ ಅವನವನ 18 ಓವರ್ಗೆ 180 ರನ್ ಬಂದೈತೆ ಬೈ. ಇನ್ನು 2 ಓವರ್ ಹೆಂಗಾರ ಮಾಡಿ 30 ರನ್ ಬಂತಂದ್ರೆ 210 ಒಳ್ಳೆ ಸ್ಕೋರ್ ಆಕೈತಿ. ಭಾರಿ ಡಿಫೆಂಡಬಲ್ ಸ್ಕೋರ್ ಇರ್ತೈತಿ ಅವನವನ. 18 ಓವರ್ಗೆ ಎಷ್ಟಾದ್ ಗೊತ್ತಾನ, 181. 18 ಓವರ್ಗೆ 181 ಸ್ಕೋರ್ ಆಗೈತಿ. 181 ಏನು ಬೈ. ನಾನು ಯಾವ ಥರ ಬ್ಯಾಟಿಂಗ್ ಮಾಡಬೇಕು, ಯಾವ ಥರ ಪ್ಲ್ಯಾನಿಂಗ್ ಇಟ್ಕೋಬೇಕು, ಎಷ್ಟು ಟಾರ್ಗೆಟ್ ಇಟ್ಕೊಂಡು ಅದ್ರ ಮೇಲೆ ಒಂದು 20-30 ರನ್ ಜಾಸ್ತಿ ಹೊಡಿಬೇಕಂತ ಏನು ಹೇಳಿದ್ದೆ ನಾನು ವಿಡಿಯೋದಾಗ, ಹಂಗಾಗೈತಿ. ಚಿನ್ನಸ್ವಾಮಿ ಪಿಚ್ಚು ಚೇಂಜ್ ಆಗೈತಿ. ಹಿಂಗೋ ಬ್ಯಾಟಿಂಗ್ ಆಡಿದ್ರನ್ನ ಇಲ್ಲೇ ಮ್ಯಾಚ್ ಗೆಲ್ಲಕ್ಕಾಗೋದು. ಫೈನಲಿ ಆ ಫಾರ್ಮುಲಾನ ಕ್ರ್ಯಾಕ್ ಮಾಡ್ಯಾರ RCBದವರು. ಹೇಳ್ದಾಗ 18 ಓವರಿಗೆ 180 ರನ್ ಹೊಡೆದಾರ. ಇನ್ನು 2 ಓವರ್ದಾಗ ನಾನು 30 ರನ್ ಬೇಕಾಗತ್ತೀನಿ, ಈಗ ಜಾಸ್ತಿ ಬೇಡ. 12 ಬಾಲ್ದಾಗ 30 ರನ್ ಆರಾಮ್ ಹೊಡಿಬೋದು. ಹೊಡೆದ್ರೆ 210 ಆಗುತ್ತೆ, ಡಿಫೆಂಡಬಲ್ ಸ್ಕೋರ್. RCB ಮ್ಯಾಚ್ ಗೆಲ್ಲುತ್ತೆ. 18.4 ಓವರ್ಸ್ಗೆ 190 ರನ್ಸ್ ಬಂದೈತಿ. ಜಿತೇಶ್ ಶರ್ಮಾ ಒಂದು 4 ಹೊಡೆದ. ಈ ಓವರ್ 2 ವೈಡ್ ಹಾಕಿದ. ಇನ್ನು 2 ಬಾಲ್ದಾಗಿ ಎಷ್ಟು ರನ್ ಬರ್ತೈತಿ. ಟಿಮ್ ಡೇವಿಡ್ ಅಯ್ಯೋ ಡಾಟ್ ಆತು, ಬಾಲು ಡಾಟ್ ಆತು. 118.4, 18.5ಗೆ 190 ಬೈ. ಇನ್ನು 7 ಓವರ್ನ್ಯಾಗ 7 ಬಾಲ್ನ್ಯಾಗ 20 ರನ್ ಬೇಕು. 7 ಬಾಲ್ನ್ಯಾಗ 20 ರನ್ ಹೊಡಿಬೇಕು ಬಾಯ್. ಈ ಓವರ್ 1 4 ಬಂದೈತಿ. 1-2 ವೈಡ್ ಹಾಕಿದ, ಒಂದು ಲೆಗ್ ಬೈಸ್, ಒಂದು ಸಿಂಗಲ್, ಒಂದು 4. ಅವನವನ ಈಗ ಒಂದು ಡಾಟ್. ಲಾಸ್ಟ್ ಬಾಲ್ 1 6 ಬೇಕು ಬೈ. 1 6 ಬಂತಂದ್ರೆ ಲಾಸ್ಟ್ 6 ಬಾಲಿಗೆ 14 ರನ್ ಹೊಡಿಬಹುದು. ಏನಕ್ಕೆ 6 ಏನು ಹೇಳಿದೆ ನಾನು. ಇನ್ನು 2 ಬಾಲ್ದಾಗ 1 6 ಬರ್ಬೇಕಂತೆ. ಆಲ್ರೆಡಿ 1 6 ಬಂದೈತಿ, ಇನ್ನೂ ಒಂದು ಬಾಲ್ ಐತಿ. ಈ ಬಾಲು 6 ಅಥವಾ 4 ಬಂದ್ರೆ ಟಿಮ್ ಡೇವಿಡ್ ರೆಸ್ಪೆಕ್ಟ್ ನೀನು RCB ಒಳಗೆ ಫಾರ್ ಎವರ್ ಪಕ್ಕ ಅವನ ಹಠ. AB ಡಿವಿಲಿಯರ್ಸ್ ಕ್ರಿಸ್ ಗೆಲ್ತಾರ ನೀನು ಪರ್ಮನೆಂಟ್. AB ಡಿವಿಲಿಯರ್ಸ್ ಪರ್ಮನೆಂಟ್ ಊಟ ಹೊಡೆದು ಇಟ್ಸ್ಕೊತೀವಿ ನೀನು ಟೀಮ್ ಒಳಗೆ.
ಇನ್ನು ಲಾಸ್ಟ್ ಬಾಲ್ ಐತಿ, ಲಾಸ್ಟ್ ಬಾಲ್ 6 ಬರ್ತೈತೆ, 4 ಬರ್ತೈತೆ, ಅಥವಾ ಸಿಂಗಲ್ ತೊಗೊತಾರೆ. ಏನಕ್ಕೈತೆ ಸಿಂಗಲ್ಲು ಬರಲಿಲ್ಲ, ಡಾಟ್ ಆಯ್ತು. ಬಟ್ ಪರವಾಗಿಲ್ಲ, ಲಾಸ್ಟ್ 2 ಬಾಲಿಗೆ 7 ರನ್ ಬಂದಂಗೆ ಆಯ್ತು. ಒಂದು ವೈಡ್, ಒಂದು 6. ಹೇಳ್ದೆ ಇಲ್ಲ ನಾನು, 19 ಓವರ್ಸಿಗೆ 197 ಆಗೈತಿ. 19 ಓವರ್ಸಿಗೆ 197. 6 ಬಾಲಿಗೆ 13 ರನ್ ಬೈ ಬಿಂದಾಸ್ ಬರ್ತೈತೆ. 6 ಬಾಲಿಗೆ 13 ರನ್ಸ್ ಅಂದ್ರೆ ಬಿಂದಾಸ್. 210 ಮೇಲೆ ಹೋಗುತ್ತೆ ಟಾರ್ಗೆಟ್. ಬೈ ಲಾಸ್ಟ್ ಓವರ್ ಜೋಫ್ರಾ ಆರ್ಚರ್ ಆಗಾಕತ್ತಾನ. 2 ಬಾಲ್ ಆಲ್ರೆಡಿ ಡಾಟ್ ಆದಂಗೆ ಆಗೈತಿ ಬೈ. 1ನೇ ಬಾಲ್ ಡಾಟ್, 2ನೇ ಬಾಲ್ ಹೆಲ್ಮೆಟಿಗೆ ಬಿತ್ತ ಬೈ. 4 ಬಾಲ್ದಾಗ ಒಂದು 2 6 ಬೇಕಾ ಬೈ. ಎಷ್ಟೊತ್ತಿದ್ರು ಬೇಕಾ. 200 ಮೇಲೆ ಹೋಗೋದು ಇಂಪಾರ್ಟೆಂಟ್. ಆಮೇಲೆ 200 ಹೋದ ಮೇಲೆ ಏನು ರನ್ ಬರ್ತೈತೆ ನೋಡೋನು, ಎಲ್ಲ ಇಂಪಾರ್ಟೆಂಟು, ಎಲ್ಲ ಬೋನಸ್ ಬೈ. ನಾ ಹೇಳಾಕತ್ತೀನಿ ಕೇಳಿಸ್ಕೊ. ಈ ಲಾಸ್ಟ್ ಓವರ್ನಾಗ ಬೈ ಹೊಡಿರೋ 4 ಬಾಲ್ ಐತೆ. 4 ಬಾಲ್ನಾಗ 2 6 ಬರಬೇಕು ಬೈ. ಟೀಮ್ ಡೇವಿಡ್ ಅದೊಂದು ಸ್ಟ್ರೈಕ್ನಾಗ 210 ದಾಟಬೇಕು ಬೈ. 210 ದಾಟಬೇಕು. ಅಯ್ಯೋ 19.5 ಓವರ್ಸ್ನಾಗ 204. ಇನ್ನು 1 ಬಾಲ್ ಐತಿ, ಇನ್ನು 1 ಬಾಲ್ ಬೈ. ಒಂದು 6 19.5 204 ರನ್ಸ್ ಆಗೈತಿ ಬೈ. ಒಂದು ಸಿಕ್ಸ್ ಬಂದ್ರೆ 210 ಆಗುತ್ತೆ ಬೈ. ಕರೆಕ್ಟಾಗಿ 210 6 ಬರ್ಬೇಕು ಬೈ. ಈ ಬಾಲ್ 6 ಹೋಗ್ಬೇಕು, ಈ ಬಾಲ್ 6 ಹೋಗಬೇಕು, ಈ ಬಾಲ್ 6 ಹೋಗಬೇಕು. ದೇವರೇ 6. ಅಯ್ಯೋ ಛೇ 2 ರನ್ ಆಯ್ತು. ರನ್ಔಟ್ ಬೈ. 205 ಆಗ್ಬೇಕಾಗಿತ್ತು ಬೈ. 5 ರನ್ ಕಡಿಮೆ ಆಯ್ತು ಬೈ. 205 ಲಾಸ್ಟ್ ಓವರ್ ಕಂಟ್ರೋಲ್ ಮಾಡಿಬಿಟ್ರು ಸೋಳೆ ಮಕ್ಕಳು. ಲಾಸ್ಟ್ ಓವರ್ ಕಂಟ್ರೋಲ್ ಮಾಡಿಬಿಟ್ರು. 20 ಓವರ್ಗೆ 205. RCB ದವ್ರು ಚಲೋ ಬ್ಯಾಟಿಂಗ್ ಮಾಡ್ಯಾರ. 5 ರನ್ ಕಡಿಮೆ ಆಗೈತಿ. ನಾ ಅನ್ಕೊಂಡಿದ್ದಕ್ಕಿಂತ 5 ಓವರ್ 210 ಬಂದಿದ್ರೆ ಅದೊಂಥರ ಬೇರೆನೇ ಇರ್ತಿತ್ತು. ಮತ್ತು ಅವನವನ 5 ರನ್ ಕಡಿಮೆ ಐತಿ. RCB ದವ್ರು ಚಲೋ ಬೌಲಿಂಗ್ ಮಾಡ್ಬೇಕು. 5 ರನ್ ಸೇವ್ ಮಾಡ್ಬೇಕು RCB ದವ್ರು. ಹೇಳ್ತೀನಿ ಕೇಳಿಸ್ಕೊ. 4 ಹೋಗೋದು 2D 2 ರನ್ನು ಎಲ್ಲಿ ಬರ್ತಿರ್ತೈತೆ ನೋಡ, ಅಲ್ಲೆಲ್ಲ ಕಟ್ ಮಾಡಬೇಕು. ವೈಡ್ಸ್ ಅಂತೂ ಭಾಳ ಕಡಿಮೆ ಹಾಕ್ಬೇಕು. ಕಡಿಮೆ ಹಾಕಿ ರನ್ಸ್ ರೆಸ್ಟ್ರಿಕ್ಟ್ ಮಾಡಬೇಕು. ಡಿಫೆಂಡ್ ಮಾಡಿ ಮ್ಯಾಚ್ ಗೆಲ್ಲಬೇಕು. RCB ಈ ಮ್ಯಾಚ್ ಗೆಲ್ತೈತಿ. 5 ರನ್ ಬಂದಿದ್ರೆ ಅವನು 100% ಈ RCB ಮ್ಯಾಚ್ ಗೆಲ್ತೈತಿ ಅಂತ ಹೇಳ್ತಿದ್ದೆ. 5 ರನ್ ಬಂದಿಲ್ಲ, ಅದಕ್ಕೆ 95% ಈ RCB ಈ ಮ್ಯಾಚ್ ಗೆಲ್ತೈತಿ ಬೈ. ನಮ್ಮವರು ಒಂದು ಕ್ರೂಷಿಯಲ್ ರನ್ಸ್ನ ಸೇವ್ ಮಾಡಿಬಿಟ್ರೆ ಫೀಲ್ಡಿಂಗ್ನಾಗ ಮುಗೀತು. RCB 100% ವಿನ್ ಆಗುತ್ತೆ ಈ ಮ್ಯಾಚ್.